Hello guys, this is the principles of foreign exchange market. So it is a sixth sum subject. Okay, so today I am going to discuss about the all chapter. Okay, so first one unit introductions. So introductions ನಲ್ಲಿ ಏನೇನು ಬರ್ತದೆ ಅಂತ ಹೇಳಿದ್ರೆ ಫಸ್ಟ್ ಒನ್ ಆಲ್ರೆಡಿ ಮೀನಿಂಗ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಅದರ ಅರ್ಥ ಏನು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ನೆಕ್ಸ್ಟ್ ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ಸ್ ಯಾವ ರೀತಿ ಟ್ರಾನ್ಸಾಕ್ಷನ್ಸ್ ಆಗ್ತದೆ ಒನ್ ಕರೆನ್ಸಿ ಟು ಅನದರ್ ಕರೆನ್ಸಿ, ಒನ್ ಕಂಟ್ರಿ ಟು ಅನದರ್ ಕಂಟ್ರೀಸ್ ಕರೆನ್ಸೀಸ್. ಓಕೆ, ಸೊ ನೆಕ್ಸ್ಟ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ಸ್. ನೆಕ್ಸ್ಟ್ ಜಿಯೋಗ್ರಾಫಿಕಲ್ ಎಕ್ಸ್ಟೆಂಟ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್, ಯಾವ ರೀತಿ ಅಮೌಂಟ್ಸ್ ಗ್ರೋ ಆಗ್ತಾ ಇದೆ, ಮೀನ್ಸ್ ಎಕ್ಸ್ಪೆಕ್ಟೇಷನ್ ಬೇಸಸ್. ಇವತ್ತು ಖರೀದಿ ಮಾಡಿದಂಥ ಅಮೌಂಟ್ಸ್ ಫ್ಯೂಚರ್ನಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಮಾಡಿಕ್ಕಿಂತ ಹೆಚ್ಚಿಗೆ ಅಮೌಂಟ್ ಸಿಗಬಹುದಾ ಅಂತೇಳಿ. ಸೊ ಅದ್ರ ಬೇಸ್ ಸೊ ನಾನು ಮುಂದೆ ನಿಮಗೆ ಚಾಪ್ಟರ್ ಸ್ಟಾರ್ಟ್ ಮಾಡ್ದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಡೀಟೇಲ್ ಆಗಿ. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್, ವಾಟ್ ಆರ್ ದ ಆ್ಯಕ್ಟಿವಿಟೀಸ್ ಆರ್ ಇನ್ಕ್ಲೂಡೆಡ್ ಇನ್ ದಿಸ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಓಕೆ, ಸೊ ನೆಕ್ಸ್ಟ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಮೀನ್ಸ್ ಯಾರ್ಯಾರು ಇದರಲ್ಲಿ ಈ ರೀತಿಯ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ನಲ್ಲಿ ಈ ರೀತಿಯ ವಿವಿಧ ರೀತಿಯ ಸೆಕ್ಟರ್ಸ್ಗಳು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗ್ತದೆ. ಯಾವ್ಯಾವ ರೀತಿಯ ಸೆಕ್ಟರ್ಸ್ಗಳು ಪಾರ್ಟಿಸಿಪೇಟ್ ಮಾಡ್ತವೆ, ಜಸ್ಟ್ ಲೈಕ್ ಬ್ಯಾಂಕ್ಸ್, ನಾನ್ ಬ್ಯಾಂಕ್ಸ್, ಡೀಲರ್ಸ್ಗಳು, ಇಂಡಿವಿಜುವಲ್ ಆಗಿರ್ಬೋದು, ಫರ್ಮ್ಸ್ ಆಗಿರ್ಬೋದು, ಸೆಂಟ್ರಲ್ ಬ್ಯಾಂಕ್ಸ್, ಬ್ರೋಕರ್ಸ್ ಆಗಿರ್ಬೋದು. ಸೊ ಈ ರೀತಿ ವಿವಿಧ ರೀತಿಯಲ್ಲಿ ಎಕ್ಸೆಟ್ರಾ. ಓಕೆ, ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್ಸ್ ಸ್ಪಾಟ್ ಆ್ಯಂಡ್ ಫಾರ್ವರ್ಡ್. ಸ್ಪಾಟ್ ಮೀನ್ಸ್ ತಕ್ಷಣ ಬೇಸಿಸ್ ಮೇಲೂ ಅಥವಾ ಫ್ಯೂಚರ್ ಬೇಸಿಸ್ ಮೇಲೂ. ಸೊ ಈ ರೀತಿ. ಓಕೆ, ಸ್ವಾಪ್ ಟ್ರಾನ್ಸಾಕ್ಷನ್. ಸೊ ಕಂಪ್ಲೀಟೆಡ್. ನೆಕ್ಸ್ಟ್ ಸೆಕೆಂಡ್ ಯೂನಿಟ್ ಫಾರಿನ್ ಎಕ್ಸ್ಚೇಂಜ್ ಡೀಲಿಂಗ್ಸ್. ಸೊ ಯಾವ ರೀತಿ ಡೀಲ್ ಮಾಡಬಹುದು ಒನ್ ಕಂಟ್ರಿ ಕರೆನ್ಸಿ ಟು ಅನದರ್ ಕಂಟ್ರಿ ಕರೆನ್ಸಿ, ಅಥವಾ ಒನ್ ಕಂಟ್ರಿ ಟ್ರೇಡೆಡ್ ವ್ಯಾಪಾರಕ್ಕಾಗಿ ಆಗಿರ್ಬೋದು ಎನದರ್ ಕಂಟ್ರಿಯ ಜೊತೆಗೆ. ಸೊ ಈ ರೀತಿ ಯಾವ ರೀತಿ ಡೀಲ್ ಮಾಡ್ಬೋದು. ಓಕೆ, ಸೊ ಅದರಲ್ಲಿ ಮೀನಿಂಗ್ಸ್ ಡಿಟರ್ಮಿನೇಷನ್ಸ್ ಆಫ್ ಎಕ್ಸ್ಚೇಂಜ್ ರೇಟ್, ಯಾವ ರೀತಿ ಬೆಲೆಗಳು ಪ್ರೈಸ್ನ ಎಕ್ಸ್ಚೇಂಜ್ ಮಾಡ್ಕೋಬೋದು. ಥೇರೀಸ್ ಆಫ್ ಎಕ್ಸ್ಚೇಂಜ್ ರೇಟ್ ಡಿಟರ್ಮಿನೇಷನ್, ಇಂಟ್ರೆಸ್ಟ್ ರೇಟ್ ಪ್ಯಾರಿಟಿ ಥೇರೀಸ್, ರೈಟ್. ನೆಕ್ಸ್ಟ್ ಪರ್ಚೇಸಿಂಗ್ ಪವರ್ ಪ್ಯಾರಿಟೀಸ್ ಥೇರಿ, ಇದಕ್ಕೆ ಪಿ ಥೇರಿ ಅಂತ ಹೇಳ್ತೇವೆ. ಇದು ಕೂಡ ಇಂಪಾರ್ಟೆಂಟ್ ಇದೆ, ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಪ್ಯೂರ್ ಎಕ್ಸ್ಪೆಕ್ಟೇಷನ್ಸ್ ಥೇರೀಸ್ ಆ್ಯಂಡ್ ಇಂಟರ್ನಲ್ ಫಿಶರ್ ಎಫೆಕ್ಟ್ ಥೇರಿ. ನೆಕ್ಸ್ಟ್ ಫ್ಯಾಕ್ಟರ್ಸ್ ಡಿಟರ್ಮಿನಿಂಗ್ ಅಥವಾ ಇನ್ಫ್ಲುಯೆನ್ಸಿಂಗ್ ಅಂತೂ ಇದು ಸೇಮ್ ಕ್ವಶನ್ ಆಗ್ತದೆ. ಓಕೆ, ಫ್ಯಾಕ್ಟರ್ಸ್ ಡಿಟರ್ಮೈನಿಂಗ್ ಎಕ್ಸ್ಚೇಂಜ್ ರೇಟ್ಸ್ ಅಂತ ಹೇಳ್ತೇವೆ. ಸೊ ಇಟ್ ಈಸ್ ಅ ಸೆಕೆಂಡ್ ಯೂನಿಟ್ಸ್. ಸೊ ನೆಕ್ಸ್ಟ್ ಥರ್ಡ್ ಯೂನಿಟ್ ಎಕ್ಸ್ಚೇಂಜಿಂಗ್ ರೇಟ್ ಡಿಟರ್ಮಿನೇಷನ್ ಅಂಥೇಳಿ. ಸೊ ಇನ್ ದಿಸ್ ಕೇಸ್ ದಟ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಕೋಡ್ಸ್, ಅಂದರೆ ಯಾವ ರೀತಿ ರುಪೀಸ್ನ ಡಾಲರಲ್ಲಿ ಕನ್ವರ್ಟ್ ಮಾಡಬೇಕು, ಅಥವಾ ಡಾಲರ್ನ ಯಾವ ರೀತಿ ರುಪೀಸಲ್ಲಿ ಕನ್ವರ್ಟ್ ಮಾಡಬೇಕು, ಅಥವಾ ರುಪೀಸ್ನ ಯಾವ ರೀತಿ ಪೌಂಡಲ್ಲಿ ಕನ್ವರ್ಟ್ ಮಾಡಬೇಕು, ಅಂದರೆ ಬೇರೆ ಬೇರೆ ರೀತಿಯ ಕಂಟ್ರಿಯ ಕರೆನ್ಸಿ ಜೊತೆಗೆ ಕನ್ವರ್ಟ್ ಮಾಡೋದು. ಸೊ ಅದು ಕೂಡ ಕ್ಯಾಲ್ಕುಲೇಷನ್ ಇಲ್ಲಿ ಬರ್ತದೆ. ಓಕೆ, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಕೋಡ್ಸ್ ಆ್ಯಂಡ್ ಲಿಂಕ್ಸ್ ಆ್ಯಂಡ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಕೋಟ್, ಬಿಡ್, ಆಸ್ಕ್, ರೇಟ್ಸ್, ಟೂ ವೇ ಕೋಡ್ಸ್, ಸ್ಪ್ರೆಡ್, ಕನ್ವರ್ಟಿಂಗ್, ಟೂ ವೇಸ್ ಕೋಡ್ಸ್, ಅಂದರೆ ಯಾವ ರೀತಿ ಎರಡು ಕರೆನ್ಸಿಗಳನ್ನು ಒಂದು ಕರೆನ್ಸಿಗಳನ್ನಾಗಿಯೂ ಕೂಡ ನಾವು ಕನ್ವರ್ಟ್ ಮಾಡ್ಬೋದು ಅಂತೇಳಿ. ಓಕೆ, ಸೊ ಒನ್ ವೇ ಬೇರೆ, ಟೂ ವೇ ಬೇರೆ, ಈ ರೀತಿ. ನೆಕ್ಸ್ಟ್ ಕ್ರಾಸ್ ರೇಟ್ ಆ್ಯಂಡ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಸ್ಪಾಟ್ ರೇಟ್ ಆ್ಯಂಡ್ ಫಾರ್ವರ್ಡ್ ರೇಟ್, ಅಪ್ರಿಸಿಯೇಷನ್ ಆ್ಯಂಡ್ ಡಿಪ್ರಿಸಿಯೇಷನ್, ಮೀನಿಂಗ್ ಆ್ಯಂಡ್ ಕಂಪ್ಯೂಟೇಷನ್, ಯಾವ ರೀತಿ ಅದರ ಅರ್ಥ ಮತ್ತು ಅದು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು. ಫಾರ್ವರ್ಡ್ ರೇಟ್, ಪ್ರೀಮಿಯಮ್ ಆ್ಯಂಡ್ ಡಿಸ್ಕೌಂಟ್ಸ್. ಓಕೆ, ಸೊ ಇಟ್ ಈಸ್ ಅ ಥರ್ಡ್ ಯೂನಿಟ್. ನೆಕ್ಸ್ಟ್ ಫೋರ್ತ್ ಯೂನಿಟ್ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಅಂಥೇಳಿ. ಸೊ ಯಾವ್ಯಾವ ರೀತಿಯ ಜವಾಬ್ದಾರಿ ಆಗಿರ್ಬೋದು, ಹೊಣೆಗಾರಿಕೆಗಳನ್ನು ಕೂಡ ಇಲ್ಲಿ ನಾವು ಬರಬಹುದು ಅಂತೇಳಿ. ಸೊ ಅದರಲ್ಲಿ ಕೂಡ ಮೀನಿಂಗ್ ಆಫ್ ರಿಸ್ಕ್ ಆಫ್ ಎಕ್ಸ್ಪೋರ್ಟೈಸ್, ಟೈಪ್ಸ್ ಆಫ್ ರಿಸ್ಕ್, ಟ್ರಾನ್ಸಾಕ್ಷನ್ಸ್, ಟ್ರಾನ್ಸ್ಲೇಷನ್ಸ್ ಆ್ಯಂಡ್ ಎಕನಾಮಿಕ್ ರಿಸ್ಕ್, ಆ್ಯಂಡ್ ಮೀನಿಂಗ್ಸ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಅಂದರೆ ಇಂಪಾರ್ಟೆನ್ಸ್ ಅಂತೇಳಿ. ಆಫ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ರಿಸ್ಕ್ ಮ್ಯಾನೇಜ್ಮೆಂಟ್, ಅಂದರೆ ಒಂದು ಮ್ಯಾನೇಜ್ಮೆಂಟ್ನಲ್ಲೂ ಕೂಡ ಯಾವ್ಯಾವ ರೀತಿಯ ಜವಾಬ್ದಾರಿಗಳು, ಅಂದರೆ ಕಂಪ್ನಿ ರಿಲೇಟೆಡ್ ಒಳಗಡೆನೂ ಮತ್ತು ಹೊರಗಡೆ ಎನ್ವಿರಾನ್ಮೆಂಟಲ್ ಬೇಸಿಸ್ ಮೇಲೂ ಕೂಡ. ಇದಿಸ್ ಎಕ್ಸ್ಟರ್ನಲ್. ಓಕೆ, ಅಂದರೆ ವಿವಿಧ ರೀತಿಯ ಟೆಕ್ನಿಕ್ಸ್ಗಳನ್ನು ಕೂಡ, ಟೂಲ್ಸ್ಗಳನ್ನು ಕೂಡ ಬರಬಹುದು ರಿಸ್ಕ್ ಅಂತೇಳಿ. ಓಕೆ, ಟೆಕ್ನಿಕ್ಸ್ ಟೂಲ್ಸ್ಗಳಿಂದ ಕೂಡ ನಮಗೆ ರಿಸ್ಕ್ ಒಂದು ಬರ್ಬೋದು ಒಂದು ಮ್ಯಾನೇಜ್ಮೆಂಟ್ನಲ್ಲಿ ಅಂತೇಳಿ. ಸೊ ಜಸ್ಟ್ ಲೈಕ್ ಲೀಡಿಂಗ್, ಲ್ಯಾಗಿಂಗ್. ನೆಕ್ಸ್ಟ್ ಇನ್ವಾಯ್ಸಿಂಗ್, ನೆಟ್ಟಿಂಗ್, ಮೀನಿಂಗ್ ಆ್ಯಂಡ್ ಟೈಪ್ಸ್ ಆಫ್ ರೀ ಇನ್ವಾಯ್ಸಿಂಗ್ ಸೆಂಟರ್ ಅಂತ ಹೇಳ್ತೀವಿ. ಎಕ್ಸ್ಟರ್ನಲ್ ಫಾರ್ವರ್ಡ್ ಕಾಂಟ್ರಾಕ್ಟ್, ಕರೆನ್ಸೀಸ್ ಇನ್ ಫ್ಯೂಚರ್ಸ್, ಇಂಟ್ರೆಸ್ಟ್ ರೇಟ್ ಫ್ಯೂಚರ್, ಕರೆನ್ಸಿ ಆಪ್ಷನ್ಸ್, ಕಾಲ್ ಆ್ಯಂಡ್ ಪುಟ್ ಆಪ್ಷನ್, ಸ್ವಾಪ್ ಥೇರೀಸ್ ಓನ್ಲಿ. ಸೊ ಇಟ್ ಈಸ್ ದ ಫೋರ್ತ್ ಯೂನಿಟ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಅಂತೇಳಿ ಹೇಳ್ತೇವೆ. ಸೊ ನೆಕ್ಸ್ಟ್ ಫಿಫ್ತ್ ಯೂನಿಟ್ ಎವಲ್ಯೂಷನ್ ಆ್ಯಂಡ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಫಾರೆಕ್ಸ್ ಮಾರ್ಕೆಟ್. ಓಕೆ, ಫಾರೆಕ್ಸ್ ಮಾರ್ಕೆಟ್ ಅಂದ್ರೂ ಒಂದೇ, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂದ್ರೂ ಒಂದೇ, ಕರೆನ್ಸಿ ಮಾರ್ಕೆಟ್ ಅಂದ್ರೂ ಒಂದೇ. ಓಕೆ, ನಿಮಗೆ ಕ್ವಶನ್ ಪೇಪರಲ್ಲಿ ಕನ್ಫ್ಯೂಷನ್ ಮಾಡಲಿಕ್ಕೆ ನಿಮಗೆ ಬೇರೆ ಬೇರೆ ಹೆಸರು ರೀತಿಯಲ್ಲಿ ಕೊಡ್ಬೋದು, ಬಟ್ ಇಟ್ ಈಸ್ ಆಲ್ ಆರ್ ಸೇಮ್ ಸೆಂಟೆನ್ಸ್ ಆ್ಯಂಡ್ ಸೇಮ್ ವರ್ಡ್ಸ್ ಅದು. ಓಕೆ, ಸೊ ನೆಕ್ಸ್ಟ್ ಇದರಲ್ಲಿ ಸೇಮ್ ಅದರ ಪಾತ್ರ ಏನೇನಿದೆ, ರೋಲ್ ಆಫ್ ಮಾರ್ಕೆಟ್ ಮೇಕರ್ಸ್ ಆ್ಯಂಡ್ FEDAI, ಯೂನಿಕ್ ಫೀಚರ್ಸ್ ಆಫ್ ಇಂಡಿಯನ್ ಫಾರೆಕ್ಸ್ ಮಾರ್ಕೆಟ್, functions, what are the functions included in this foreign exchange clearing house. It is also important question. Okay, regulations of foreign exchange market in India and needs and steps by the RBI. ಯಾವ ರೀತಿಯ ನೀಡ್ಸ್ಗಳ ಬೇಸಿಸ್ ಮೇಲೆ ಯಾವ ರೀತಿಯ ಸ್ಟೆಪ್ಸ್ಗಳನ್ನು RBI ರಿಸೀವ್ ಮಾಡ್ತದೆ ಅಂಥೇಳಿ. ಓಕೆ, ಅಂದರೆ ಯಾವ ರೀತಿಯ ಸ್ಟೆಪ್ಸ್ಗಳನ್ನು ಕೂಡ
ಅಂದರೆ ತಗೊಳ್ತದೆ ಅಂಥೇಳಿ ಹೇಳ್ಬೋದು. ಸೊ ಇದಿಸ್ ನಾನು ಆಲ್ ಡಿಟೇಲ್ ಆಗಿ ನಾನು ನೆಕ್ಸ್ಟ್ ಸ್ಟಾರ್ಟ್ ಮಾಡಿದಾಗ ನಿಮಗೆ ತಿಳಿಸ್ತೀನಿ. ಓಕೆ ಗಾಯ್ಸ್, ಎನಿ ಡೌಟ್ ಪ್ಲೀಸ್ ಆಸ್ಕ್. ಓಕೆ ಗಾಯ್ಸ್, ದಿಸ್ ಈಸ್ ಆಲ್ ಯೂನಿಟ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ಸ್. ಸೊ ಥ್ಯಾಂಕ್ ಯು. ಸೊ ನೆಕ್ಸ್ಟ್ most important information related to question paper guys. Okay, so means KUD related question paper ಯಾವ ರೀತಿ ಬರ್ತದೆ ಅಂತೇಳಿ ಆಲ್ರೆಡಿ ನಿಮಗೆ ಇದು ಗೊತ್ತು. ಸೊ ಬಟ್ ಆದ್ರೂ ವಾಟ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ಕಮ್ಸ್ ಟು ದಿಸ್ ಆಲ್ ಚಾಪ್ಟರ್ ರಿಲೇಟೆಡ್. ಓಕೆ, ಸೊ ಫಸ್ಟ್ ಒನ್ ಇಂಟ್ರೊಡಕ್ಷನ್ಸ್ನಲ್ಲಿ ಯೂನಿಟ್ 1ನಲ್ಲಿ ಥೇರೀಸ್ 2 ಮಾರ್ಕ್ಸಿಂದ ಬರ್ತದೆ, 5 ಮಾರ್ಕ್ಸ್ ಆ್ಯಂಡ್ 15 ಮಾರ್ಕ್ಸ್ ಕ್ವಶನ್ ವಿಲ್ ಆಸ್ಕ್. ಓಕೆ, ಸೊ ನೆಕ್ಸ್ಟ್ ಫಾರಿನ್ ಎಕ್ಸ್ಚೇಂಜ್ ಡೀಲಿಂಗ್ಸ್ನಲ್ಲಿನೂ ಸೇಮ್ ಥೆರಾಟಿಕಲ್ಸ್ನಲ್ಲಿನೇ 2 ಮಾರ್ಕ್ಸ್, 5 ಮಾರ್ಕ್ಸ್ ಆ್ಯಂಡ್ 15 ಮಾರ್ಕ್ಸ್. ನೆಕ್ಸ್ಟ್ ಎಕ್ಸ್ಚೇಂಜಿಂಗ್ ರೇಟ್ ಡಿಟರ್ಮಿನೇಷನ್ಸಲ್ಲಿ ಯೂನಿಟ್ 3ರಲ್ಲಿ ಥೇರಿ ಆ್ಯಂಡ್ ಪ್ರಾಕ್ಟಿಕಲ್ಸ್ ವಿತ್ ಬೋತ್. ಓಕೆ, ಆ ಕಡೆ ಕ್ವಶನ್ 2 marks, 5 marks and 15 marks, 2 questions means 1 is compulsory case study question. Okay, so next unit 4th foreign exchange risk, ಅದರಲ್ಲೂ ಕೂಡ ಸೇಮ್ theoretical and practical sums. Okay, 2 marks, 5 marks and 15 marks, 1 questions practical. Okay, so next evolution and structure of Indian forex market. So last one unit ಅಲ್ಲಿ 2 marks, 5 marks, 15 marks, it is all are theories. Okay, any doubt guys please ask me. ಓಕೆ, ಸೊ ಇದೆಲ್ಲ ಚಾಪ್ಟರ್ನ ನಾವು ಡಿಟೇಲಾಗಿ ನಾನು ಟೀಚ್ ಮಾಡ್ತೀನಿ, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ತಿಳಿದಿಲ್ಲ ಏನಾದರೂ ಡೌಟ್ ಇತ್ತಂದರೆ ನೀವು ನನಗೆ ಕೇಳ್ಬೋದು. ಓಕೆ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್.